ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ರೇಷ್ಮೆ ಇಲಾಖೆ ಕಟ್ಟಡ ಕಳಪೆ ಕಾಮಗಾರಿಯ ಕುರಿತಂತೆ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡಿತು. ವರದಿಯನ್ನು ಗಮನಿಸಿದಂತಹ ಸಚಿವರು ಕಳಪೆ ಕಾಮಗಾರಿ ನಡೀತಾ ಇದ್ದರೆ ಖಂಡಿತವಾಗ್ಲೂ ಇದರ ಬಗ್ಗೆ ಕ್ರಮ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇರುತ್ತೆ. ಒಂದು ಪಕ್ಷ ಕಳಪೆ ಕಾಮಗಾರಿ ನಡೀತಾ ಇದ್ದರೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದರು. ವರದಿ ಆಗ್ತಾ ಇದ್ದಂತೆಯೇ ಕಾಮಗಾರಿ ಖಂಡಿತ ವೀಕ್ಷಣೆ ಮಾಡಲಾಗುತ್ತೆ ಅಂತ ಸಚಿವರು ತಿಳಿಸಿದರು. ಹಾಗಾದರೆ ಎಲ್ಲಾಗ್ತಿರೋದು ಈ ಕಾಮಗಾರಿ ನೋಡ್ತಾ ಹೋಗೋದಾದರೆ ಕಲಬುರಗಿಯ ಡಬರಾಬಾದ್ ಕ್ರಾಸ್ ಬಳಿ ನಡೀತಾ ಇರುವಂಥ ಕಾಮಗಾರಿ ಇದು. ಬಹುತೇಕ ಗೋಡೆಗಳೆಲ್ಲ ಬಿರುಕು ಬಿಟ್ಟು ಹೋಗಿತ್ತು. ಇದರ ಬಗ್ಗೆ ಜಿ ಕನ್ನಡ ನ್ಯೂಸ್ ವಿಸ್ತೃತವಾಗಿ ನೇರ ವರದಿಯನ್ನು ಮಾಡಿತ್ತು. ನೋಡಿ, ಆ ದೃಶ್ಯದಲ್ಲಿ ಗಮನಿಸಬಹುದು ಹೆಂಗೆ ಬಿರುಕು ಬಿಟ್ಟಿದೆ ಆ ಕಟ್ಟಡ ಅಂತ ಹೇಳಿ. ಈ ಗುತ್ತಿಗೆದಾರ ಏನು ಮಾಡಿದ್ದಾನೆ, ಈ ವರದಿ ಆಗ್ತಾ ಇದ್ದಂತೆ ಬಿರುಕು ಬಿಟ್ಟಿರೋ ಜಾಗಕ್ಕೆಲ್ಲ ಪ್ಲಾಸ್ಟರ್ ಹಾಕೋದು. ಮೊದಲೇ ಮಾಡಿರೋದು ಕಳಪೆ ಕಾಮಗಾರಿ, ಕಟ್ಟಡ ಬಿರುಕು ಬಿಟ್ಟಿದೆ, ಅದಕ್ಕೆ ಪ್ಲಾಸ್ಟರ್ ಹಾಕ್ತಾನೆ ಅಂದರೆ ಇನ್ನೆಂಥ ಗುತ್ತಿಗೆದಾರ ಇರಬೇಡ. ಅಂದರೆ ಮುಂದೊಂದು ದಿವಸ ಅಲ್ಲಿ ಜನಸಾಮಾನ್ಯರು ಕೆಲಸವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಈ ಗುತ್ತಿಗೆದಾರನ ಜವಾಬ್ದಾರಿ ತಗೊಳ್ಳೋದು ಅದು ಹೇಗೆ ಸಾಧ್ಯ ಈ ರೀತಿ ಪ್ಲಾಸ್ಟರ್ ಹಾಕೋದಕ್ಕೆ ಅನ್ನೋದೇ ಸದ್ಯದ ಪ್ರಶ್ನೆ. ರೇಷ್ಮೆ ಇಲಾಖೆ ಕಟ್ಟಡ ಕಳಪೆ ಕಾಮಗಾರಿಯ ಕುರಿತಂತೆ ಜಿ ಕನ್ನಡ ನ್ಯೂಸ್ ವಿಸ್ತೃತ ವರದಿಯನ್ನು ಮಾಡಿತು. ಇದಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಕ್ರಮ ಆಗುತ್ತೆ ಅನ್ನುವಂಥ ವಿಚಾರವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು. ಬನ್ನಿ ಅವ್ರಿಗೆ ಏನು ಹೇಳಿದ್ದಾರೆ ಕೇಳೋಣ. ನಾಡಿದ್ದು ವೀಕ್ಷಣೆ ಮಾಡ್ತೀನಿ. ಈಗ 7 ತಿಂಗಳ ಹಿಂದೆ ನಾನೇ ಹೋಗಿ ಬಂದಿದ್ದೆ. ಅದನ್ನು ಅವಾಗಿನ ಕೆಲಸ ನಡೀತಾ ಇತ್ತು. ಅಂಥದ್ದೇನಾದರೂ ಕಳಪೆ ಆಗಿದ್ದರೆ ನಾವು ಆ್ಯಕ್ಷನ್ ತೊಗೋತೀವಿ. ನಿನ್ನೆ ಕೂಡ ಯಾರೋ ಹೇಳ್ತಾಯಿದ್ರು, ಸರ್ ತಾವು ಬಂದು ಹೋದಾದ್ಮೇಲೆ ಸ್ವಲ್ಪ ಕಾಮಗಾರಿ ಚುರುಕೇನೋ ಆಗಿದೆ, ಆದರೆ ಸರಿಯಾಗಿ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಕ್ ಬಂದಾಗ ನಾನೇ ವೀಕ್ಷಣೆ ಮಾಡ್ತೀನಿ. ಈಗ ಅದು ನಾನು ನಾಡಿದ್ದು ವೀಕ್ಷಣೆ ಮಾಡ್ತೀನಿ. ಈಗ 7 ತಿಂಗಳ ಹಿಂದೆ ನಾನೇ ಹೋಗಿ ಬಂದಿದ್ದೆ. ಅದನ್ನು ಅವಾಗಿನ ಕೆಲಸ ನಡೀತಾ ಇತ್ತು. ಅಂಥದ್ದೇನಾದರೂ ಕಳಪೆ ಆಗಿದ್ದರೆ ನಾವು ಆ್ಯಕ್ಷನ್ ತೊಗೋತೀವಿ. ನಿನ್ನೆ ಕೂಡ ಯಾರೋ ಹೇಳ್ತಾಯಿದ್ರು, ಸರ್ ತಾವು ಬಂದು ಹೋದಾದ್ಮೇಲೆ ಸ್ವಲ್ಪ ಕಾಮಗಾರಿ ಚುರುಕೇನೋ ಆಗಿದೆ, ಆದರೆ ಸರಿಯಾಗಿ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಕ್ ಬಂದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭೀಮಪ್ಪ ನೀಡ್ತಾ ಹೋಗ್ತಾರೆ. ಭೀಮಪ್ಪ, ಒಂದಲ್ಲ ಎರಡಲ್ಲ 15 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದು, ಮಾಡಿರೋದೇ ಅಕ್ರಮ, ಅದ್ರ ಮೇಲೆ ತೇಪೆ ಹಾಕೋ ಕೆಲಸ ಆಗುತ್ತೆ ಅನ್ನೋದಾದ್ರೆ ಈ ಗುತ್ತಿಗೆದಾರ ಏನು ಜನರ ಜೀವ ಜೊತೆ ಆಟ ಆಡೋದ ಹೆಂಗೆ? ಹೌದು ದಿವಸ, ಏನಂದ್ರೆ ಕಲಬುರಗಿಯ ಡಬರಾಬಾದ್ ಕ್ರಾಸ್ ಬಳಿ ರೇಷ್ಮೆ ಇಲಾಖೆ ಕಟ್ಟಡ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಕುರಿತು ಏನಂದ್ರೆ ಜಿ ನ್ಯೂಸ್ ವಿಸ್ತೃತ ವರದಿ ಕೆಲ ದಿನಗಳ ಹಿಂದೆ ಮಾಡಿತ್ತು. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಏನಂದ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸುದ್ದಿ ನೋಡಿದ ತಕ್ಷಣ ಏನಂದ್ರೆ ನಾನೇ ಖುದ್ದು ಏನಂದ್ರೆ ಸ್ವತಃ ಮುಂದಿನ ವಾರದಲ್ಲಿ ಕಲಬುರಗಿಗೆ ಬರ್ತೇನೆ, ಬಂದ ಸಂದರ್ಭದಲ್ಲಿ ನಾನೇ ಆ ಸ್ಥಳಕ್ಕೆ ಏನಂದ್ರೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಏನಂದ್ರೆ ಆ ಕಳಪೆ ಕಾಮಗಾರಿ ನಡೀತಿರೋದ್ರ ಬಗ್ಗೆ ವೀಕ್ಷಣೆ ಮಾಡ್ತೇನೆ. ಒಂದು ವೇಳೆ ತಪ್ಪು ಅಂದ್ರೆ ಅಧಿಕಾರಿಗಳು ಗುತ್ತಿಗೆದಾರರು ಏನಂದ್ರೆ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆ ಜಿ ನ್ಯೂಸ್ ಸುದ್ದಿ ಮಾಡಿದ ಬೆನ್ನಲ್ಲೇ ಏನಂದ್ರೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಸುಮಾರು 15 ಕೋಟಿ ರೂಪಾಯಿ ಕಾಮಗಾರಿ PWD ಇಲಾಖೆಯವರು ಮಾಡ್ತಾ ಇದ್ದಾರೆ. ಏನಂದ್ರೆ ಬಹುತೇಕ ಏನಂದ್ರೆ ಒಂದು ಬಿಲ್ಡಿಂಗ್ ಈಗಾಗಲೇ ಮುಗಿದಿದೆ. ಆ ಬಿಲ್ಡಿಂಗ್ಗೆ ಇಡೀ ಬಿಲ್ಡಿಂಗ್ ಏನಂದ್ರೆ ಬಿರುಕು ಬಿಟ್ಟಿದೆ. ಆ ಬಿಲ್ಡಿಂಗಿಗೆ ಆ ಟೇಪ್ ಅಂಟಿಸಿ ಮ್ಯಾಗೆ ಪ್ಲಾಸ್ಟರ್ ಮಾಡಿರ್ತಕ್ಕಂಥದ್ದು. ಇದು ಸಾರ್ವಜನಿಕ ವಲಯದಲ್ಲಿ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಈ ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದರ ವಿರುದ್ಧ ಏನಾದ್ರೂ ಒಂದು ವೇಳೆ ಕಳಪೆ ಕಾಮಗಾರಿ ನಡೀತಾ ಇದ್ರೆ ಅಂತ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ತೇನೆ ಎಂದು ಜಿ ನ್ಯೂಸ್ ಸುದ್ದಿ ಮಾಡಿದ ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ಹೇಳ್ಬೋದು. ಕಲಬುರಗಿಯಲ್ಲಿ ಒಂದು ಸುಸಜ್ಜಿತವಾದ ರೇಷ್ಮೆ ಇಲಾಖೆ ಕಟ್ಟಡ ಆಗ್ಲಿ ಅಂತಕ್ಕಂಥದ್ದು ಏನಂದ್ರೆ ಈ ಭಾಗದ ರೈತರ ಮತ್ತು ಜನರ ಏನಂದ್ರೆ ಬೇಡಿಕೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ ಆಗ್ಲಿ ಅಂತ ಸರ್ಕಾರ ಏನಂದ್ರೆ 15 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಆದ್ರೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಸೇರಿ ಈ ರೀತಿಯ ಕಾಮಗಾರಿ ಮಾಡ್ತಾ ಇರ್ತಕ್ಕಂಥದ್ದು ಜನರಲ್ಲಿ ಏನಂದ್ರೆ ಆಕ್ರೋಶ ವ್ಯಕ್ತವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ನೀಡಿ ಯಾವ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಾಗಿದೆ. ದಿವಸಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭೀಮಪ್ಪ.